ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಮತ್ತೆ ಅಪರಿಚಿತ ಬಂದೂಕುಧಾರಿಗಳು ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ. ಕಳೆದ ವರ್ಷ ಪೂರ್ತಿ ಬಿಡುವೆ ಇಲ್ಲದ ಹಂಗೆ ತಿಂಗಳಿಗೆ ಒಬ್ಬರು ಇಬ್ಬರನ್ನ ಜನ್ನತ್ತಿಗೆ ಕಳುಹಿಸ್ತಲೇ ಇದ್ದ ಅಪರಿಚಿತ ಬಂದೂಕುಧಾರಿಗಳು ಅದ್ಯಾಕೋ ಈ ವರ್ಷ ಯಾರಿಗೂ ಹೆಚ್ಚು ಅಪಾಯಿಂಟ್ಮೆಂಟ್ ಗಳನ್ನು ಕೊಟ್ಟಿರಲಿಲ್ಲ. ಆದ್ರೆ ಈ ಒಂದೇ ವಾರದಲ್ಲಿ ಇಬ್ಬರು ಭಯೋತ್ಪಾದಕರನ್ನ ಹೂರುಗಳ ಬಳಿಗೆ ಕಳುಹಿಸಿಕೊಡಲಾಗಿದೆ. ಹಾಗೆ ಭಾರತದಲ್ಲಿ ಬ್ರಹ್ಮೋಸ್ ತಂತ್ರಜ್ಞಾನವನ್ನು ಕದ್ದು ಪಾಕಿಸ್ತಾನಕ್ಕೆ ಕೊಟ್ಟ ಆರೋಪದ ಮೇಲೆ ಬ್ರಹ್ಮೋಸ್ ಇಂಜಿನಿಯರ್ ಒಬ್ಬನಿಗೆ ಮಹಾರಾಷ್ಟ್ರದ ನ್ಯಾಯಾಲಯ ಆಜೀವ ಕಾರಾಗಾರ ಶಿಕ್ಷೆಯನ್ನು ವಿಧಿಸಿದೆ. ಹಾಗಾದ್ರೆ ಗೆಳೆಯರೆ, ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲಿ ಜೈಲು ಸೇರಿದ ದ್ರೋಹಿ ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಕಳೆದ ವರ್ಷ ನಿಮಗೆ ಒಂದೇ ಸಮಕ್ಕೆ ಪಾಕಿಸ್ತಾನದಿಂದ ಸಂತೋಷದ ಸುದ್ದಿಗಳು ಬರ್ತಾ ಇತ್ತು. ಅಲ್ಲಿ ಯಾವ ಮಟ್ಟಕ್ಕೆ ಭಯೋತ್ಪಾದಕರನ್ನ ಹುಡುಕಿ ಕೊಲ್ಲೋ ಕೆಲಸ ನಡೀತು ಅಂದ್ರೆ ಅದ್ರ ಬಗ್ಗೆ ನಿಮಗೆ ಹೇಳಿ ಸಾಕಾಗಿ ಇನ್ನು ಬರೀ ಜನ್ನತ್ತು ಸೇರೋರ ಹೆಸರು ಮಾತ್ರ ಹೇಳಿದ್ರೆ ಸಾಕು, ಮಿಕ್ಕೆಲ್ಲ ಡಿಟ್ಟೋ ಅಂದ್ಬಿಟ್ರು ಆಗ ಹೋಗುತ್ತೆ ಅನ್ನೋ ಹಾಗೆ ಅಲ್ಲಿ ಸರಣಿ ಸಂಹಾರಗಳು ನಡೆದು ಹೋದ್ವು. ಅದು ಯಾವ ಪುಣ್ಯಾತ್ಮ ಇದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇದ್ನೋ ಏನೋ. ಅಂತೂ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಅನ್ನೋ ತರ ಇದ್ದವರೆಲ್ಲ ಒಬ್ಬರ ನಂತರ ಒಬ್ಬರು ಜನ್ನತ್ನ ಹುಡ್ಕೊಂಡು ಹೋದ್ರು. ಯಾರೋ ಬರ್ತಾ ಇದ್ರು, ಬಂದವರು ಇಬ್ಬರು ಆಗಿರ್ತಾ ಇದ್ರು, ಮುಖಕ್ಕೆ ಮುಸ್ಕ ಹಾಕೊಂಡಿರ್ತಾ ಇದ್ರು, ಬೈಕಲ್ ಬಂದು ಒಂದಷ್ಟು ಗುಂಡು ಹಾರಿಸ್ತಾ ಇದ್ರು, ಅಲ್ಲಿಂದ ಹೊರಟು ಹೋಗ್ತಾ ಇದ್ರು. ಅಲ್ಲಿ ಸಾಯ್ತಾ ಇದ್ದವನು ಮಾತ್ರ ಖಂಡಿತ ಭಾರತಕ್ಕೆ ತುಂಬಾ ಬೇಕಾದವನಾಗಿರ್ತಿದ್ದ. ಇಲ್ಲಿನ ಪೊಲೀಸರು ಅವನ ಹೆಸರಲ್ಲಿ ಒಂದು ಫೈಲ್ ಅನ್ನು ಮೇಂಟೈನ್ ಮಾಡಿ ಅವನು ಪಾಕಿಸ್ತಾನದಲ್ಲಿದ್ದಾನೆ ಅಂತ ಶರಾವರದಿಟ್ಟಿದ್ದ ಫೈಲ್ಗಳಲ್ಲಿ ಧೂಳು ತಿಂತಾ ಇದ್ವಲ್ಲ, ಅವುಗಳಿಗೆ ಮುಕ್ತಿ ಕೊಡಿಸ್ಬೇಕು ಅಂತಲೋ ಅಥವಾ ಯಾರ್ಯಾರೋ ಕಂಡವರು ಮಕ್ಕಳನ್ನ ಜನ್ನತ್ತಕ್ಕೆ ಕಳಿಸಿ ಅಲ್ಲಿ ಬಿರಿಯಾನಿ ಸಿಗುತ್ತೆ, ಪವಿತ್ರವಾದ ದ್ರವ ಕುಡಿಯೋದಕ್ಕೆ ಸಿಗುತ್ತೆ, ಹೂರುಗಳು ಸಿಗ್ತಾರೆ ಅಂತೆಲ್ಲ ಹೇಳಿ ಅವ್ರ ತಲೆ ಕೆಡಿಸಿ ಪಾಪ ಅಮಾಯಕರ ಸಾವಿಗೆ ಕಾರಣ ಆಗ್ತಾ ಇದ್ರಲ್ಲ ಇಸ್ಲಾಮಿಕ್ ಭಯೋತ್ಪಾದಕರು, ಅವರಿಗೆ ಜನ್ನತ್ತಲ್ಲಿ ನಿಜಕ್ಕೂ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ತೋರಿಸೋದಿಕ್ಕೋ ಏನೋ ಅಂತೂ ಅಂಥವರನ್ನೇ ಹುಡುಕಿ ಹೂರುಗಳ ಬಳಿ ಪಾರ್ಸಲ್ ಮಾಡೋ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಆ ಸುದ್ದಿಗಳು ಬರೋದು ಸ್ವಲ್ಪ ಕಡಿಮೆ ಆಗಿತ್ತು. ಬಹುಶಃ ಇಲ್ಲೂ ಜಾಗ ಇಲ್ಲ. ತೀರಾ ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಇವರನ್ನು ಕಳುಹಿಸ್ಕೊಟ್ರೆ ಬಂದವನಿಗೆಲ್ಲ 72 ಅಂದ್ರೆ ನಾವು ಅದ್ ಎಷ್ಟು ಅಂತ ಕೊಡೋದಿಕ್ಕಾಗುತ್ತೆ. ಸ್ಟಾಕ್ ಖಾಲಿ ಆಗಿದೆ, ಹೊಸವು ಬರೋವರೆಗೆ ಮತ್ತಾರನ್ನು ಕಳುಹಿಸಬೇಡಿ ಅಂತ ಇವರಿಗೆ ಆದೇಶ ಬಂದಿತ್ತೋ ಏನೋ. ಅಂತೂ ಹೊಸ ಟಿಕೆಟ್ಗಳು ಇತ್ತೀಚೆಗೆ ಇಶ್ಯೂ ಆಗಿರಲಿಲ್ಲ. ಈಗ ನಿನ್ನೆ ಮತ್ತಾರೋ ಮೌಲ್ವಿಯೊಬ್ಬನಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಅವನು ಜನ್ನತ್ ಪಾಲಾಗಿದ್ದಾನೆ. ಗೆಳೆಯರೆ, ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿನ ಕರಾಕ್ ಜಿಲ್ಲೆಯ ಲತಾಂಬರ್ ಅನ್ನೋ ಪ್ರದೇಶದಲ್ಲಿ ಮುಫ್ತಿ ಜಿಶಾನ್ ಅನ್ನೋ ಇಸ್ಲಾಮಿಕ್ ಪಂಡಿತನೊಬ್ಬನಿಗೆ ಮೇಲಿಂದ ಕರೆ ಬಂದಿದೆ. ಅಷ್ಟೇ, ಅಪರಿಚಿತ ಬಂದೂಕುಧಾರಿಗಳವನಿರೋ ಹತ್ತಿರಕ್ಕೆ ಹೋಗಿದ್ದಾರೆ. ಅವನ ದೇಹಕ್ಕೊಂದಷ್ಟು ಗುಂಡುಗಳನ್ನು ನುಗ್ಗಿಸಿ ಆ ದೇವನ ಆದೇಶವನ್ನ ಪಾಲಿಸಿದ್ದಾರೆ ಮತ್ತು ಇವನನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಈ ಮುಫ್ತಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಸಕ್ರಿಯ ಕಾರ್ಯಕರ್ತನಾಗಿದ್ದ. ಜೈಷ್ಗಾಗಿ ಹಣ ಸಂಗ್ರಹ ಮಾಡಿಕೊಡ್ತಾ ಇದ್ದ. ಹಾಗೆ ತನ್ನ ಉಗ್ರ ಭಾಷಣಗಳ ಮೂಲಕ ಜನ್ನತ್ ನಲ್ಲಿ ಏನೇನಿರುತ್ತೆ ಅನ್ನೋದನ್ನ ಹೇಳೋ ಮೂಲಕ ಅಲ್ಲಿರೋ ದೇವರುಗಳು ಹೂಗಳಿದ್ರೆ ಸಮುದ್ರದ ನೀರು ಸ್ವೀಟ್ ಆಗಿ ಹೋಗುತ್ತೆ ಅಂತೆಲ್ಲ ಹೇಳೋ ಮೂಲಕ ಅಲ್ಲಿನ ಹೂರುಗಳು ಹೆಂಗಿರ್ತಾರೆ, ಎಷ್ಟು ಸುಂದರವಾಗಿರ್ತಾರೆ, ಅವ್ರ ಮೈಯಿಂದ ಯಾವ ವಾಸನೆ ಬರುತ್ತೆ ಅನ್ನೋದನ್ನೆಲ್ಲ ಹೇಳ್ತಾ ಬಿರಿಯಾನಿ ಎಷ್ಟು ಕೊಡ್ತಾರೆ, ಅದ್ರ ರುಚಿ ಹೆಂಗಿರುತ್ತೆ ಅಂತ ಇವನು ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದಾನೇನೋ ಅನ್ನೋ ಹಂಗೆ ವರ್ಣಿಸಿ ಪಾಪ ಬಡವರ ಮಕ್ಕಳನ್ನ ಗೋಡೆ ಮೇಲಿನ ಫೋಟೋ ಮಾಡ್ತಾ ಇದ್ದ. ಈಗ ಅವನ ಸೇವೆಗೊಂದು ರಿವಾರ್ಡ್ ಸಿಕ್ಕಿದೆ. ಬೇರೆಯವರನ್ನೆಲ್ಲಿ ಕಳುಹಿಸಿದ್ದು ಸಾಕು ಬೇಟ, ಅವು ತುಮುದರ್ ಜಾವು, ಬೇರೆಯವರಿಗೆ ಸುಧರ್ ಜಾವು ಅಂತ ಹೇಳಿ ಈಗ ಅವನನ್ನೇ ಅಲ್ಲಿಗೆ ಅಪರಿಚಿತ ಬಂದೂಕುಧಾರಿಗಳು ಕಳುಹಿಸಿಕೊಟ್ಟಿದ್ದಾರೆ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಕಳೆದ ವರ್ಷ ನಡೆದ ಅಷ್ಟೂ ಭಯೋತ್ಪಾದಕರ ಹತ್ಯೆಗಳನ್ನ ಭಾರತದ ತಲೆಗೆ ಕಟ್ಟೋ ಕೆಲಸವೊಂದನ್ನು ಪಾಕಿಸ್ತಾನ ಮಾಡ್ತು. ವಿಶ್ವಸಂಸ್ಥೆಯಲ್ಲಿ ಕೂಡ ಪಾಕಿಸ್ತಾನದ ಪ್ರತಿನಿಧಿ ಭಾರತ ಈಗ ಹಿಂದಿನ ಹಾಗಿಲ್ಲ, ತುಂಬಾ ಡೇಂಜರಸ್ ಆಗಿ ಬದಲಾಗಿದೆ, ಅವರು ನಿಮ್ಮ ಮನೆಗೂ ಬರ್ತಾರೆ, ಅಲ್ಲಿ ಯಾರನ್ನ ಬೇಕಾದರೂ ಕೊಲ್ಲಿಸ್ತಾರೆ ಅಂತೆಲ್ಲ ಭಾಷಣ ಮಾಡಿ ಭಾರತದ ಪ್ರತಿನಿಧಿಗಳಿಂದ ಚೀಮಾರಿಗೂ ಒಳಗಾಗಿದ್ದ. ಹಾಗೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ಭಾರತದ ವಿರುದ್ಧ ಭಾರತೀಯ ಏಜೆಂಟರು ಪಾಕಿಸ್ತಾನದಲ್ಲಿ, ಕೆನಡಾದಲ್ಲಿ, ಅಮೆರಿಕಾದಲ್ಲಿ ಕೂಡ ತಮ್ಮ ವಿರೋಧಿಗಳನ್ನು ಕೊಲ್ಲಿಸ್ತಾ ಇದ್ದಾರೆ ಅಂತೆಲ್ಲ ಪುಟಗಟ್ಟಲೆ ಬರೆಸಿ ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸೋ ಪ್ರಯತ್ನವನ್ನು ಮಾಡ್ತು. ಈಗ ಅಲ್ಲಿ ಮತ್ತೆ ಅಪರಿಚಿತ ಬಂದೂಕುಧಾರಿಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಖೈಬರ್ ಪಖ್ತೂನ್ಖ್ವಾದಲ್ಲಿ ಈ ವಾರದಲ್ಲಿ ನಡೀತಾ ಇರೋದು ಇದು 2ನೇ ಜನ್ನತ್ ಯಾತ್ರೆ ಅಂತ ಅಲ್ಲಿನ ಕೆಲವರು ಟ್ವೀಟ್ ಮಾಡ್ತಾ ಇದ್ದಾರೆ. ಕಳೆದ ವಾರ ಕೂಡ ಇಲ್ಲಿ ಇದೇ ತರ ಇನ್ನೊಬ್ಬ ಸ್ಕಾಲರ್ ಮುಫ್ತಿ ಫಯಾಜ್ ಅನ್ನೋನನ್ನು ಕೂಡ ಅಪರಿಚಿತರು ಗುಂಡಿಟ್ಟುಕೊಂಡ್ರು. ಈಗ ಮುಫ್ತಿ ಜಿಶಾನ್ ದೇವನ ಪಾದವನ್ನು ಸೇರಿದ್ದಾನೆ. ಅವನಿಗೆ 72 ಹೂರುಗಳು ಸಿಗಲಿ. ಅಲ್ಲಿ ಇನ್ನು ಮುಂದೆ ಕೂಡ ಈ ಹೂರ್ ಟ್ರಾವೆಲ್ ಏಜೆನ್ಸಿ ಸರ್ವಿಸ್ ಹೀಗೆ ಮುಂದುವರಿತಾ ಹೋಗಲಿ.
ಇನ್ನು ನಮ್ಮಲ್ಲಿ ಬ್ರಹ್ಮೋಸ್ ಮಿಸೈಲ್ ತಂತ್ರಜ್ಞಾನವನ್ನ ಪಾಕಿಸ್ತಾನದ ISIಗೆ ತಲುಪಿಸಿದ್ದ ಆರೋಪದ ಮೇಲೆ ಕಳೆದ 2018ರಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ನಲ್ಲಿ ಇಂಜಿನಿಯರ್ ಆಗಿದ್ದ ನಿಶಾಂತ್ ಅಗರ್ವಾಲ್ ಅನ್ನೋ ಧೂರ್ತನೊಬ್ಬನನ್ನ ಉತ್ತರ ಪ್ರದೇಶದ ATS ಅಧಿಕಾರಿಗಳು ಮಿಲಿಟರಿ ಇಂಟೆಲಿಜೆನ್ಸ್ ನೆರವಿನೊಂದಿಗೆ ಅರೆಸ್ಟ್ ಮಾಡಿದ್ರು. ಈ ನಿಶಾಂತ್ ಬ್ರಹ್ಮೋಸ್ ನಲ್ಲಿ ಇಂಜಿನಿಯರ್ ಆಗಿದ್ದ. ಅವನನ್ನ ಶತ್ರುಗಳು ಫೇಸ್ಬುಕ್ ಮೂಲಕ ಸಂಪರ್ಕಕ್ಕೆ ತಗೊಂಡ್ರು. ಫೇಸ್ಬುಕ್ ಅಲ್ಲಿ ನೇಹಾ ಶರ್ಮಾ ಮತ್ತು ಪೂಜಾ ರಂಜನ್ ಅನ್ನೋ 2 ಫೇಕ್ ಅಕೌಂಟ್ಗಳ ಸಂಪರ್ಕಕ್ಕೆ ಈ ನಿಶಾಂತ್ ಬರ್ತಾನೆ. ಆನಂತರ ಅವನನ್ನ ಹನಿ ಟ್ರಾಪ್ಗೆ ಬೀಳಿಸಿಕೊಳ್ಳಲಾಗುತ್ತೆ. ಗೆಳೆಯರೆ, ಇದು ನಮ್ಮ ಸೇನೆ ಹಾಗೂ ಡಿಫೆನ್ಸ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಸಾಕಷ್ಟು ಅಧಿಕಾರಿಗಳು ಇತ್ತೀಚೆಗೆ ಅನುಭವಿಸ್ತಾ ಇರೋ ಸಮಸ್ಯೆ. ಪಾಕಿಸ್ತಾನ ವಾಟ್ಸಪ್ ಸಂದೇಶಗಳು ಹಾಗೂ ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಆ್ಯಪ್ಗಳ ಮೂಲಕ ಒಂದಷ್ಟು ಫೇಕ್ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗುತ್ತೆ. ಆರಂಭದಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳು, ಮಾಡೆಲ್ಗಳು, ಸುಂದರಿಯರು ಇವ್ರ ಜೊತೆ ಮಾತಾಡೋದಕ್ಕೆ ಈ ಬಕರಾಗಳು ಶುರು ಮಾಡ್ತಾರೆ. ಹಾಗೆ ಒಂದು ಸಲಿಗೆ ಬೆಳೆಸ್ಕೋತಾರೆ. ಅಲ್ಲೊಂದಷ್ಟು ಅಶ್ಲೀಲ ಫೋಟೋಗಳ ವಿನಿಮಯ ಆಗುತ್ತೆ. ಆ ನಂತರ ಬ್ಲಾಕ್ ಮೇಲಿಂಗ್ ಶುರು ಆಗುತ್ತೆ. ಇದು ಸೇನಾಧಿಕಾರಿಗಳಿಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಸೇನೆ ಆಗಾಗ ಇಂಥ ವಿಷಯಗಳ ಬಗ್ಗೆ ಎಚ್ಚರವಾಗಿರಿ ಅಂತ ಹೇಳ್ತಲೇ ಇರುತ್ತೆ. ನೀವು ಇಂಥ ಟ್ರ್ಯಾಪ್ಗಳಿಗೆ ಬೀಳ್ತಾ ಇದ್ದೀರಿ ಅನ್ಸಿದ್ರೆ ತಕ್ಷಣ ಮೇಲಧಿಕಾರಿಗಳಿಗೆ ವಿಷಯ ತಿಳಿಸಿ ಅಂತ ಕೂಡ ಅವರಿಗೆ ಟ್ರೈನಿಂಗ್ ಸಮಯದಲ್ಲಿ ಹಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಲಾಗುತ್ತೆ. ಇಲ್ಲಿ ಹೆಣ್ಣಿನ ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ತುಂಬಾನೇ ಬಲಿಷ್ಠವಾದ ಮಾನಸಿಕ ಸ್ಥಿತಿ ಬೇಕಾಗುತ್ತೆ. ಅದು ಎಲ್ಲರಿಗೂ ಸಾಧ್ಯ ಇಲ್ಲದ ಮಾತು. ಇದನ್ನ ಸೇನಾಧಿಕಾರಿಗಳು ಕೂಡ ಅರ್ಥ ಮಾಡ್ಕೋತಾರೆ. ಆದ್ರೆ ಇಂಥ ಘಟನೆಗಳಾದಾಗ ಬ್ಲಾಕ್ ಮೇಲ್ ಶುರು ಆಗ್ತಿದೆ ಅನಿಸಿದ ಕೂಡಲೇ ಈ ವಿಷಯವನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದೇ ಹನಿಗಳನ್ನ ಇಟ್ಟುಕೊಂಡು ಕೌಂಟರ್ ಇಂಟೆಲಿಜೆನ್ಸ್ ಮಾಡೋ ಅವಕಾಶಗಳು ಕೂಡ ಅಲ್ಲಿರುತ್ತವೆ. ಆದ್ರೆ ಸಾಕಷ್ಟು ಜನ ಹಾಗೆ ಮಾಡೋದಕ್ಕೆ ಹೆದರ್ತಾರೆ. ಮೇಲಧಿಕಾರಿಗಳಿಗೆ ವಿಷಯ ತಿಳಿಸ್ಬಿಟ್ರೆ ಮರ್ಯಾದೆ ಹೋಗುತ್ತೆ. ಅವರು ಅರ್ಥ ಮಾಡ್ಕೊಳ್ಳದೆ ಇದ್ರೆ ತನಿಖೆ ಅದು ಇದು ಅಂತ ಸಮಸ್ಯೆ ಆಗುತ್ತೆ ಅಂತ ಹೆದರ್ತಾರೆ. ಬ್ಲಾಕ್ ಮೇಲರ್ಸ್ ಏನು ಹೇಳ್ತಾರೋ ಅದನ್ನ ಕೇಳೋದಕ್ಕೆ ಮುಂದಾಗ್ಬಿಡ್ತಾರೆ. ನಾವು ಸಿಕ್ ಹಾಕೊಳ್ಳೋದಿಲ್ಲ ಅನ್ನೋ ಹುಂಬು ಧೈರ್ಯ. ಆದ್ರೆ ಹಾಗೆ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅನುಮಾನಾಸ್ಪದವಾಗಿ ವರ್ತಿಸುವ ಪ್ರತಿಯೊಬ್ಬರ ಮೇಲೆ ಕೂಡ ಮಿಲಿಟರಿ ಇಂಟೆಲಿಜೆನ್ಸ್ ಕಣ್ಣಿಟ್ಟಿರುತ್ತೆ. ಒಂದು ವೇಳೆ ಸಿಕ್ಕಿ ಬಿದ್ರೆ ಅವರ ಗತಿ ತುಂಬಾನೇ ಚಿಂತಾಜನಕ ಆಗುತ್ತೆ. ಇಲ್ಲಿ ಕೂಡ ಆಗಿದ್ದದೆ. ಈ ಅಗರ್ವಾಲ್ಗೆ 2018ರಲ್ಲಿ ಒಂದು 28 ವರ್ಷ ವಯಸ್ಸಾಗಿತ್ತು. ಇವನು ಪಾಕಿಸ್ತಾನದ ISI ಸೃಷ್ಟಿ ಮಾಡಿದ್ದ ಹನಿ ಟ್ರ್ಯಾಪ್ಗೆ ಬಿದ್ದ. ಅವನ ಮೇಲೆ ಮಿಲಿಟರಿ ಇಂಟೆಲಿಜೆನ್ಸ್ ನ ಕಣ್ಣು ಬಿತ್ತು. ಅವನು ರಹಸ್ಯ ದಾಖಲೆಗಳನ್ನ ಪಾಕಿಸ್ತಾನದ ISIಗೆ ಕಳುಹಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಅವನನ್ನ ಬಂಧಿಸಲಾಯಿತು. ಅವನ ಲ್ಯಾಪ್ಟಾಪ್ ಅಲ್ಲಿ ಒಂದಷ್ಟು ಅತಿ ಗೌಪ್ಯ ಮಾಹಿತಿಗಳು ಸಿಕ್ಕು. ಅವನ ಮೇಲೆ IT ಆಕ್ಟ್ ಹಾಗೂ ರಹಸ್ಯ ಮಾಹಿತಿ ಸೋರಿಕೆಗೆ ಸಂಬಂಧಪಟ್ಟ ಪ್ರಕರಣ ದಾಖಲಾಯಿತು. ಆ ಬಗ್ಗೆ ವಿಚಾರಣೆ ನಡೆಸಿದ ಮಹಾರಾಷ್ಟ್ರದ ನಾಗಪುರದ ನ್ಯಾಯಾಲಯ ಈ ಅಗರ್ವಾಲ್ಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನು ಕೊಟ್ಟಿದೆ. ಇದು ಕೇವಲ 4 ವರ್ಷಗಳಲ್ಲಿ ದೇಶದ್ರೋಹದ ಕೇಸಿನ ವಿಚಾರಣೆ ನಡೆಸಿ ತೀರ್ಪು ಕೊಟ್ಟ ಪ್ರಕರಣ. ಈ ಪಾಕಿಸ್ತಾನದವ್ರ ಹಣೆ ಬರಹಾನೆ ಹೀಗೆ ನೋಡ್ರಿ. ತೀರಾ ಮೂರ್ಖರಿಗೆ ಸತ್ತ ಮೇಲೆ ಹೆಣ್ಣು ಸಿಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಮೂರ್ಖರಿದ್ರೆ ಜೀವಂತವಾಗಿರುವಾಗಲೇ ಹೆಣ್ಣಿನ ಆಸೆ ತೋರಿಸಿ ಟ್ರ್ಯಾಪ್ ಮಾಡ್ತಾರೆ. ಅಲ್ಲಿನ ISI ಹಾಗೂ ಅಲ್ಲಿನ ಭಯೋತ್ಪಾದಕರು ಇಬ್ಬರು ಮಾಡೋದು ಹನಿ ಟ್ರ್ಯಾಪೇ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ಮತ್ತೆ ಶುರುವಾಗಿರುವ ಹೂರ್ ಯಾತ್ರೆ ಹಾಗೂ ಬ್ರಹ್ಮೋಸ್ ಇಂಜಿನಿಯರ್ಗೆ ಮಹಾರಾಷ್ಟ್ರದ ನ್ಯಾಯಾಲಯ ಜೀವಾವಧಿ ಅಥವಾ 14 ವರ್ಷ ಜೈಲು ಶಿಕ್ಷೆ ಮತ್ತು 3,000 ದಂಡ ವಿಧಿಸಿ ನೀಡಿದ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.